ಯಾವುದೇ ಕಾರಣಕ್ಕೂ ಒಂದು ಪೋಸ್ಟ್ ಮ್ಯಾನ್ ಪೋಸ್ಟ್ ಅವ್ರಿಗೆ ಕೊಡಲ್ಲ ಈಗ ಸದ್ಯಕ್ಕೆ. ಈಗ ಯಾಕಂದ್ರೆ ಯಾವುದೇ ಖಾಲಿ ಇಲ್ಲ. ಮೈಕ್ ನೋಡಿದ ತಕ್ಷಣನೇ ಹುಲಿ ಆಗ್ಬಿಡ್ತಾರೆ, ಬೇರೆ ಐಟಮು ಇಲಿ ತರ. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ, ಈ ನಾಡು ಕಂಡಂಥ ಈ ದಸರಾ ಹಬ್ಬಕ್ಕೆ ಭಾನು ಅವ್ರಿಗೆ ಕರೆದವರಲ್ಲ, ಭಾನು ಮುಸ್ತಾಕ್ ಅವ್ರಿಗೆ ವಿಶೇಷವಾಗಿ ಅವೆಲ್ಲ ಕಮಿಟಿ ಏನು ಅಂತ ಅಂದರೆ, ಈ ನಮ್ಮ CM ಸಿದ್ದರಾಮಯ್ಯ ಆಗ್ಬೋದು, ಎಲ್ಲರೂ ಆಗ್ಬೋದು, ಈ ನಾಡಿನ ಈ MLAಗಳಿಂದ ಹಿಡಿದು ಮೈಸೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಅದಕ್ಕೊಂದು ಕಮಿಟಿ ಇರ್ತದೆ. ಆ ಕಮಿಟಿಲಿ ತೀರ್ಮಾನ ಮಾಡ್ಕೊಂಡು ವಿಶೇಷವಾಗಿ ಯಾರು ಒಂದು ಡಿಗ್ನಿಟಿ ಹೊಡ್ರವ್ರೆ, ಯಾರು ಒಂದು ಪ್ರಶಸ್ತಿ ಪಡ್ಕೊಂಡವ್ರೆ, ಈ ಚಾಮುಂಡಿ ದೇವತೆಯೂ ಒಬ್ಬದೇನೆ ಅಂತಲ್ಲ, ಎಲ್ಲರೂ ಸ್ವಾಗತ ಮಾಡ್ತಾರೆ. ಯಾಕಂದರೆ ಚಾಮುಂಡಿ ಇದು ದಸರಾ ಬಂದ್ಬಿಟ್ಟು ಎಲ್ಲ ಒಂದು ನಾಡಹಬ್ಬದ ಥರ ಒಂದು ಆಚರಣೆ ಮಾಡಬೇಕು ಹೊರತು ಈ ಇದಕ್ಕೆ ಎಲ್ಲ ಜಾತಿ ಎಲ್ಲ ತೊಗೊಂಡು ಬರೋದೇನು ಅವಶ್ಯಕತೆ ಇಲ್ಲ. ಈ ಜಾತಿಗೆ ತೊಗೊಂಡು ಬಂದರೋ ಇಟ್ಟಿರೋರಿಗೆ ಕೂಡಲೇ ಇದು ಕಾನೂನು ಕ್ರಮ ತೊಗೊಳ್ಬೇಕು. ಯಾಕಂದರೆ ಈ ಹಬ್ಬ ಒಂದು ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡೋ ಹಬ್ಬ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಶೋಭಾ ಕರಂದ್ಲಾಜೆ ಹೇಳೋಕ್ಕೆ ಅವ್ರೇನು ಅವ್ರೇನು ಚಾಮುಂಡಿ ಬೆಟ್ಟ ತೊಗೊಂಡು ಬಂದು ಕೊಟ್ಟಿಲ್ಲ ಅವರು. ಯಾಕಂದರೆ ವಿಶೇಷವಾಗಿ ಈಗ BJPಲಿ ಏನು ಮಾಡೋರು ಅಂದರೆ, ಕಳೆದ MP ಎಲೆಕ್ಷನಲ್ಲಿ ಯಾರ್ಯಾರು ಬಾಯಿ ಜಾಸ್ತಿ ಮಾಡಿದ್ರು ಅವ್ರು 3 ಜನಕ್ಕೂ ಕೊಟ್ಟವ್ರೆ. ಅನಂತ್ ಕುಮಾರ್ ಹೆಗಡೆ ಆಗ್ಬೋದು, ಪ್ರತಾಪ್ ಸಿಂಹ ಆಗ್ಬೋದು, ಈಶ್ವರಪ್ಪ ಆಗ್ಬೋದು. ಇವ್ರಿಗೆಲ್ಲ ವಿಶೇಷವಾಗಿ BJPನೇ ಇವ್ರಿಗೆ ಕಂಡಮ್ ಮಾಡೈತೆ. ಇವರು ಯಾರ ವಿರುದ್ಧನೂ ಮಾತಾಡೋಕ್ಕೆ ಇವರು ನೈತಿಕತೆ ಇಲ್ಲ. ಯಾಕಂದರೆ ಇವರು 10 ವರ್ಷ ಒಬ್ಬ ಸಂಸದನಾಗಿ ಪ್ರತಾಪ್ ಸಿಂಹ ಏನು ಮಾಡ್ತಾರೆ ಇದು ಯಾಕಂದರೆ ಇದು ಎಲ್ಲ ಜಾತಿಗೆ ತೊಗೊಂಡು ಬರೋ ವಿಚಾರ ಅಲ್ಲ. ಇದು ನಾಡಹಬ್ಬ, ನಾಡ ದೇವತೆ ಹಬ್ಬ, ಎಲ್ಲರೂ ಸ್ವಾಗತ ಮಾಡೋದಕ್ಕೇ ಅದು ಸ್ವಾಗತ ಮಾಡೋಕ್ಕೆ ಅವರು ವಿಶೇಷವಾಗಿ ಬರ್ತಿರೋದು ಹೊರ್ತು. ಯಾಕಂದರೆ ಒಂದಿನ ಮುಂಚೆ ಏನು ಮಾಡ್ತಾರೆ ಅಂದರೆ, ಆನೆಗೆ ತೊಗೊಂಡೋಗ್ಬಿಟ್ಟು ನಮ್ಮ ಇದು ಇಮಾಮ್ ಶಾಲಿ ದರ್ಗಾ ಹತ್ರ ಒಂದು ಶಾಂತವನ ಮಾಡ್ತಾರೆ. ಏನಕ್ಕೆ ಅಂತಂದರೆ ಎಲ್ಲ ಸುಗಮ ಆಗಲಿ ಅಂತ. ಇವೆಲ್ಲ ಏನಂತಂದರೆ ಸರ್ವ ಜನಾಂಗಿನ ಶಾಂತಿಯ ತೋಟ ಹೊರ್ತು ಇದಕ್ಕೆ ಈ ಹಬ್ಬಕ್ಕೆಲ್ಲ ಬರೋದು ಅಡ್ಡ ಹಾಕೋದು. ಯಾಕಂದರೆ ಈಗ 10 ವರ್ಷ ಬೇಬಿ ಸಿಟ್ಟಿಂಗ್ ಓದಿಲ್ಲ ಅವರು, ಒಬ್ಬ ಪಾರ್ಲಿಮೆಂಟು ಮೆಂಬರ್ ಅವರು. ಅವ್ರಿಗೆ ಎಷ್ಟು ತಿಳುವಳಿಕೆಯಿಂದ ಮಾತಾಡಬೇಕಂದ್ರೆ ಜವಾಬ್ದಾರಿ ಒಬ್ಬ ಮನುಷ್ಯ ಮಾತಾಡಬೇಕು. ಅವಹೇಳನೆ ಕೊಡೋದು, ಹಿಂದೂ ಮುಸ್ಲಿಮ್ ತಂದಿಡೋದು, ಇವೆಲ್ಲ ಮಾಡಬಾರ್ದು. ಯಾಕಂದರೆ ಈಗ ಮೊದಲನೇ ಸಲ ರಾಜಹಂಸ, ಆಮೇಲೆ ಇನ್ನೊಂದೇನೆಂದರೆ ಡಿಗ್ನಿಟಿ ಮೇಲೆ ಹೋಯ್ತದೆ. ಯಾಕಂದರೆ ರಾಜಹಂಸಂದು ಹಲವಾರು ವರ್ಷದಿಂದ ಒಂದು ಡಿಗ್ನಿಟಿ ಐತೆ. ಅವರ ಡಿಗ್ನಿಟಿ ತಕ್ಕಾಗಿ ನೆನೆ ಲೋಕಸಭಾ ಸಂಸದರಾದಂಥ ನಮ್ಮ ಯದುವೀರವರು ವಿಶೇಷವಾಗಿ ಒಳ್ಳೆ ಒಂದು ಹೇಳಿಕೆಯನ್ನು ಕೊಟ್ಟವ್ರೆ. ಯಾರೇ ಬಂದ್ರೂ ಸ್ವಾಗತ ಅಂದರೆ ಸ್ವಾಗತ ಮಾಡಿದ್ರೆ ಅದು ಸೂಕ್ತ ಅಲ್ಲ. ಆ ಜಾತಿ ಈ ಜಾತಿ ಏನೈತೆ, ಈಗ ಮುಂಚೆನೂ ನಿಸಾರ್ ಅಹಮದ್ ಅವರೆಲ್ಲ ಮಾಡವ್ರೆ, ಈಗೇನು ಸ್ಪೆಷಲ್ ಇಲ್ಲಲ್ಲ. ಅದರಿಂದ ವಿಶೇಷವಾಗಿ ಯಾರು ಇದು ಮಾಡ್ತಾರೋ ಅವ್ರು ಮುಂದಕ್ಕೆ ಬಂದು ಅವ್ರು ಉದ್ಘಾಟನೆ ಮಾಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈಗ ಅವರು ರಿಟೈರ್ಡ್ ಆಗವ್ರೆ, ಈಗ 10 ವರ್ಷ ಮಾಡಿಬಿಟ್ಟು ಡ್ಯೂಟಿ ರಿಟೈರ್ಡ್ ಆಗವ್ರೆ. ಅವ್ರ ಮನೆಗೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದು ಎರಡನೇದು ಅಂತಂದರೆ, ಏನಾದ್ರು ಒಂದು ಟಾಪಿಕ್ ರೈಸ್ ಮಾಡಿದ್ರೆ ಮತ್ತೆ BJPಯವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಒಂದು ಪೋಸ್ಟ್ ಮ್ಯಾನ್ ಪೋಸ್ಟೂ ಅವ್ರಿಗೆ ಕೊಡಲ್ಲ ಈಗ ಸದ್ಯಕ್ಕೀಗ. ಯಾಕಂದರೆ ಯಾವುದೂ ಖಾಲಿ ಇಲ್ಲ. ಈಗ ಹಿಂಗೆ ಮಾಡಿ ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಎಲೆಕ್ಷನಲ್ಲಿ 66 ಸೀಟ್ ಬರಬೇಕಾದ್ರೆ ಕಾರಣವೇ ಈ ಥರ ಪ್ರತಾಪ್ ಸಿಂಹ, ಈಶ್ವರಪ್ಪ, ಈ ಅನಂತ್ ಕುಮಾರ್ ಹೆಗಡೆಯಿಂದ ಆ ಪಾರ್ಟಿ ಎಕ್ಕುಟ್ಟಿದ್ದು. ಇದರಿಂದ ಎಲ್ಲ ವಾಜಪೇಯಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆದಾಗ ಅಲ್ಪಸಂಖ್ಯಾತರಿಗಾಗಲಿ ಎಲ್ಲರಿಗೂ ಇಲ್ಲಿ ಸರ್ವರ್ಗೂ ಸಮಬಾಳು, ಸರ್ವರ್ಗೂ ಸಮಪಾಲ್ ಥರ ಅವರೆಲ್ಲ ಹಳೆ ತಲೆ ಎಲ್ಲ. ಈಗ ರಾಜನಾಥ್ ಸಿಂಗ್ ಆಗ್ಬೋದು, ಅವರೆಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6 ಲಕ್ಷ ಮುಸ್ಲಿಂ ಮತಗಳೈತೆ. ಅವ್ರು ಏನಕ್ಕೆ ಪ್ರೀತಿಸ್ತಾರೆ ಅಂದರೆ ಪಕ್ಷ ಮುಖ್ಯ ಇಲ್ಲ, ವ್ಯಕ್ತಿ ಮುಖ್ಯ ಅಂತ ಅಂದ್ಬಿಟ್ಟು ಅವ್ರು ವಿಶೇಷವಾಗೆಲ್ಲ ಮಾಡಿಬಿಟ್ಟು ಅವರೆಲ್ಲ ಸಂಸದಿಗೆ ಬರ್ತಾವ್ರೆ. ಇಂಥವ್ರಿಗೆಲ್ಲ ಯಾವುದು ಇದು ಮಾಡ್ತಿಲ್ಲ ಇವರಿಗೆ. ಯಾಕಂದರೆ ಮುಸ್ಲಿಂ ಟಾರ್ಗೆಟ್ ಮಾಡಿದ್ರೆ ನನಗೇನು ಅವಕಾಶ ಸಿಗ್ತದೆ ಅಂತ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಇದೇ ಥರ ಈಗ ಕಳೆದ ಲೋಕಸಭಾ ಸದಸ್ಯರು 2 ಸಲ ಆಗಿದ್ರು MP ವಿಜಯಶಂಕರ್, ಅವ್ರಿಗೆ ರಾಜ್ಯಪಾಲ ಮಾಡವ್ರೆ. ಏನಕ್ಕೆ ಅಂತಂದರೆ ಪಕ್ಷ ಗುರ್ತಿಸ್ಬಿಟ್ಟು ಮಾಡಬೇಕು. ಇವ್ರಿಗೆ ಪಕ್ಷ ಗುರ್ತಿಸ್ಬಿಟ್ಟು ಒಬ್ಬ ವಾಚ್ಮ್ಯಾನ್ ಕೆಲಸನ ಆ ಪಕ್ಷದಲ್ಲಿ ಕೊಡೋಕ್ಕೆ ನೈತಿಕತೆನೇ ಇಲ್ಲ ಇವರಿಗೆ. ಯಾಕಂದರೆ ಅವ್ರ ಪಕ್ಷದಲ್ಲೇ ಗೊಂದಲ ಇರೋದ್ರಿಂದ ಇವರು ಬೇರೆ ಪಕ್ಷಕ್ಕೆ ಮಾತಾಡೋದಲ್ಲಿ, ಟೀಕೆ ಮಾಡೋದಲ್ಲಿ ಅವೆಲ್ಲ ಮಾಡಬಾರ್ದು. ಯಾಕಂದರೆ ಈ ಈ ನಮ್ಮ ಮೈಸೂರು ವಿಶೇಷವಾಗಿ ಒಂದು ಸಾಂಸ್ಕೃತಿಕ ನಗರ. ಒಳ್ಳೆ ಈ ನಾಡಹಬ್ಬ ಅಂತಂದರೆ ಎಲ್ಲರೂ ನೋಡೋಕೆ ಬರ್ತಾರೆ. ಇಡೀ ರಾಷ್ಟ್ರದಲ್ಲಿ 135 ಕೋಟಿ ಜನನೂ ಬರ್ತಾರೆ. ಈ ಪ್ರತಾಪ್ ಸಿಂಹಂದು ಒಬ್ಬಂದು ಇವ್ರು ಬರಬೇಡಿ, ಈ ಶೋಭಾ ಕರಂದ್ಲಾಜೆ ಹೇಳಿದ್ರು ಅಂತ ಅಂದ್ಬಿಟ್ಟು ಇಲ್ಲ. ಶೋಭಾ ಕರಂದ್ಲಾಜೆಗೆ ಉಡುಪಿಯಿಂದ ಈಗ ಬೆಂಗಳೂರು ಕಳಿಸವ್ರೆ. ಇನ್ನೆಷ್ಟು ಅವ್ರಿಗೆ ರಿಟೈರ್ಡೇ ಮಾಡ್ಬೋದು BJP ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅಲ್ಲ, ಅವ್ರಿಗೆ ಏನಂತಂದರೆ ಮೈಕ್ ನೋಡಿದ ತಕ್ಷಣವೇ ಹುಲಿ ಆಗಿಬಿಡ್ತಾರೆ, ಬೇರೆ ಟೈಮು ಇಲಿ ಥರ ಇರ್ತಾರೆ. ಅವರು ಇದ್ರ ವಿಚಾರ ಮಾತಾಡೋಕ್ಕೆ ಅವ್ರ ನೈತಿಕತೆಯೇ ಇಲ್ಲ.
ಯಾಕಂದರೆ ಅವರು ಈಗ ಸುಮಾರು ಟೀಕೆಗಳು ಮಾಡ್ಬೋದಿತ್ತು. ಈಗ ಸೆಂಟ್ರಲ್ ಮಿನಿಸ್ಟರ್ಗಳಿರ್ಬೋದು, ಎಲ್ಲರೂ ಇರ್ಬೋದು. ಇವೆಲ್ಲ ಅವ್ರ ತೀರ್ಮಾನ ಅಲ್ಲ, ಇದು ರಾಜ್ಯ ಸರ್ಕಾರ ವಿಶೇಷವಾಗಿ ತೀರ್ಮಾನ ಮಾಡಿಬಿಟ್ಟು ಬಾನು ಮುಸ್ತಾಕ್ ಅವರೇ ಮಾಡವ್ರೆ. ಆದರೆ ಬಾನು ಮುಸ್ತಾಕ್ ಅವ್ರಿಗೆ ಅವ್ರು ಸ್ವಾಗತ ಮಾಡ್ತಾರ. ಇನ್ನೊಬ್ರು ನೆನೆ ಹೇಳ್ತವ್ರೆ ಅವ್ರು ಕುಂಕುಮ ಮಡಗಿಸ್ಕೊಳ್ತಾರ, ಅವ್ರು ಅದು ಮಾಡಿಕೊಳ್ತಾರ. ಕುಂಕುಮನೂ ಮಡಗಿಸ್ಕೊಳ್ತಾರೆ, ಸ್ವಾಗತನೂ ಮಾಡ್ತಾರೆ. ಚಾಮುಂಡೇಶ್ವರಿ ಅವ್ರಿಗೆ ಇಷ್ಟ ಆಗಿರೋದಕ್ಕೆ ಆ ವ್ಯಕ್ತಿಗೆ ಯಾರ ಕೈಲೂ ಇಲ್ಲ. ಇದು ದೇವ್ರ ಶಕ್ತಿ. ಇದು ಆ ದೇವ್ರ ಶಕ್ತಿಯಿಂದ ಆ ದೇವರು CM ಸಿದ್ದರಾಮಯ್ಯ ಅವ್ರಿಗೆ ಜ್ಞಾನ ಕೊಡ್ಬಿಟ್ಟು ಬಾನು ಮುಸ್ತಾಕ್ಗೆ ಕರೀರಿ ಅಂತ ಹೇಳಿರೋದು ಇದು.